145 ಕೋಟಿ ಜನಸಂಖ್ಯೆ ಇರುವಂತಹ ಭಾರತದಲ್ಲಿರುವಂತಹ ಪತ್ರಕರ್ತರಿಗೆ ಪತ್ರಿಕಾಗೋಷ್ಠಿ ಮಾಡದಂತಹ ನಮ್ಮ ಹೆಮ್ಮೆಯ ನರೇಂದ್ರ ಮೋದಿಯವರು ನಾರ್ವೆ ದೇಶದ ಪುಟ್ಟ ದೇಶದ ಪತ್ರಕರ್ತರಿಗೆ ಸಂದರ್ಶನ ಕೊಡ್ತಾರಾ? ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರಾ? ಖಂಡಿತ ಕೊಡೋದಿಲ್ಲ. 100% ಕೊಡೋದಿಲ್ಲ. ನರೇಂದ್ರ ಮೋದಿಯವರು ಇವತ್ತಿನವರೆಗೂ ಪತ್ರಿಕಾಗೋಷ್ಠಿನೇ ಮಾಡಿಲ್ಲ ಅನ್ನೋ ವಿಚಾರ ಜಗತ್ತಿಗೆ ಗೊತ್ತಿದೆ. ಇದು ಗೊತ್ತಿದ್ರೂ ಸಹ ನಾರ್ವೆಯ ಪತ್ರಕರ್ತೆ ಕೇಳಿದ್ದು ಮಹಾ ಅಪರಾಧ. ಅದು ನಾರ್ವೆಯ ಪತ್ರಕರ್ತೆ ಕೇಳಿದ್ದು ಮಹಾ ಅಪರಾಧ. ಕೇಳಬಾರ್ದಾಗಿತ್ತು. ಭಾರತ ದೇಶದಲ್ಲಿ ಪತ್ರಿಕಾಗೋಷ್ಠಿ ನಡೆಸದಂತಹ ಪ್ರಧಾನಿ ನಾರ್ವೆನಲ್ಲಿ ಯಾಕ್ರೆ ಮಾತಾಡಬೇಕು? ಯಾತಕ್ಕೆ ಮಾತಾಡಬೇಕು? ಮನಮೋಹನ್ ಸಿಂಗ್ ಮೌನಿ ಪ್ರಧಾನಮಂತ್ರಿಗಳು ಅಂತ ಹೇಳ್ತಿದ್ರಲ್ಲ, ಇದೇ ಮನಮೋಹನ್ ಸಿಂಗ್ ವಿದೇಶಗಳಿಗೆ ಹೋದ್ರೆ ಫಸ್ಟ್ ಪ್ರೆಸ್ ಮೀಟ್ ಮಾಡ್ತಿದ್ರು. ಅಲ್ಲಿ ಮೀಟಿಂಗ್ ಎಲ್ಲ ಆದಮೇಲೆ, ಒಪ್ಪಂದಗಳೆಲ್ಲ ಆದ ಮೇಲೆ, ಕಡತಗಳಿಗೆ ಸಹಿ ಹಾಕಿದ್ಮೇಲೆ ಮತ್ತೊಮ್ಮೆ ಪತ್ರಕರ್ತರು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಿದ್ರು. ಎಲ್ಲ ಪ್ರಧಾನಮಂತ್ರಿಗಳು ಸಹ ಇನ್ಕ್ಲೂಡಿಂಗ್ ದೇವೇಗೌಡರು ಸಮೇತ ಅಲ್ಲಿ ಅವರು ಕಂಪ್ಲೀಟ್ ಆಗಿ ಪ್ರೆಸ್ಸಿಗೆ ಮೀಟ್ ಮಾಡ್ತಿದ್ರು, ಪ್ರೆಸ್ಸನ್ನು ನೋಡ್ಕೊಡ್ತಿದ್ರು, ಪ್ರೆಸ್ಸಿಗೆ ಅಡ್ರೆಸ್ ಮಾಡ್ತಾ ಇದ್ರು. ನಮ್ಮ ನರೇಂದ್ರ ಮೋದಿ ಅವರು 2014ರಿಂದ ಈಚೆಗೆ ಮನ್ ಕಿ ಬಾತ್ನಲ್ಲಿ ಎಲ್ಲವನ್ನೂ ಹೇಳ್ತಾರೆ. ಅವರು ಮನ್ ಕಿ ಬಾತ್ನಲ್ಲಿ ಎಲ್ಲವನ್ನೂ ಆಕಾಶವಾಣಿನಲ್ಲಿ ಹೇಳುವಂಥದ್ದನ್ನು ಟಿ ವಿ ಮೂಲಕ ಇದ್ರ ಮೂಲಕ ಕೇಳಿಸ್ಕೊಳ್ತಾರೆ. ಭಾರತೀಯ ಜನತಾ ಪಕ್ಷದವರು ಕೇಳ್ಕೊಳ್ತಾರೆ. ಅಂತಹ ಒಬ್ಬ ಪ್ರಧಾನಮಂತ್ರಿಯನ್ನು ನಾವು ನಮ್ಮ ದೇಶದಲ್ಲಿ ಪತ್ರಿಕಾಗೋಷ್ಠಿಯನ್ನೇ ಮಾಡದಂತಹ ಪ್ರಧಾನಮಂತ್ರಿಯನ್ನು ವಿದೇಶಗಳಲ್ಲಿ ನೀವು ಪತ್ರಿಕಾಗೋಷ್ಠಿ ನಡೆಸಿಲ್ಲ ಅನ್ನೋದು ಅದು ನಮ್ಮ ತಪ್ಪು, ಅವರ ತಪ್ಪು ಸಹ. ಜಗತ್ತಿನಲ್ಲಿ ನಡಿಬೇಕಾದಂತಹ ವಿದ್ಯಮಾನಗಳ ಬಗ್ಗೆ ಪ್ರಧಾನಮಂತ್ರಿ ಅಡ್ರೆಸ್ ಮಾಡಬೇಕಾಗಿತ್ತು. ಮಾಡೋದಿಲ್ರಿ. 13 ವರ್ಷನೇ ನಾವು ಮಾಡಿಲ್ಲ. ಈಗ ಯಾಕೆ ಮಾಡಬೇಕು? ನಾವು ನಮ್ಮ ಪ್ರಧಾನಮಂತ್ರಿ ಈ ದೇಶವನ್ನು ಪ್ರತಿನಿಧಿಸುವಂತಹ ಪ್ರಧಾನಮಂತ್ರಿ, ಇಡೀ 145 ಕೋಟಿ ಜನಸಂಖ್ಯೆಯನ್ನು ಪ್ರತಿನಿಧಿಸುವಂಥವರು ನಮ್ಮ ದೇಶದ ಪ್ರಧಾನಮಂತ್ರಿ. ಒಬ್ಬರು ಪತ್ರಕರ್ತೆ ಪ್ರಶ್ನೆ ಕೇಳ್ತಾರೆ ಅಂತಂದಾಗ ಅವ್ರ ಜೊತೆಲಿ ಹೋಗಿರುವಂಥವರು ಅದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಅವ್ರಿಗೆ ಕೇಳುವಂತಹ ಪ್ರಶ್ನೆಗಳಿಗೆ ನಮ್ಮ ಪ್ರಧಾನಮಂತ್ರಿಗಳಿಗೆ ಇಂಗ್ಲೀಷ್ನಲ್ಲಿ ನಾಲೆಜ್ ಇಲ್ಲ ಅಂತ ಗೊತ್ತಿದೆ. ಅಲ್ಲಿ ಮುಂಚಿತವಾಗಲೇ ಅಲ್ಲಿ ಭಾಷಾಂತರ ಮಾಡುವಂಥವ್ರ ಜೊತೆಯಲ್ಲಿ ಇರ್ತಾರಲ್ಲ, ಅವ್ರು ಕೇಳುವಂತಹ ಪ್ರಶ್ನೆಗಳಿಗೆ ನರೇಂದ್ರ ಮೋದಿಯವರು ಉತ್ತರ ಕೊಡ್ಬೋದಾಗಿತ್ತು. ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ ಅವರು ಕೇಳ್ತಿದ್ರು. ಇವತ್ತು ಪತ್ರಿಕಾ ಸ್ವಾತಂತ್ರ್ಯ ಭಾರತದಲ್ಲಿ ಯಾವ ಕೆಳಮಟ್ಟಕ್ಕೆ ಹೋಗಿದೆ ಅನ್ನೋ ವಿಚಾರವನ್ನು ಇಡೀ ಜಗತ್ತಿಗೆ ಗೊತ್ತಿದೆ. ಪತ್ರಕರ್ತರು ಯಾವ ರೀತಿ ಮಾರ್ಕೊಂಡು ಬಿಟ್ಟಿದ್ದಾರೆ ಅನ್ನೋ ವಿಚಾರ ಜಗತ್ತಿಗೆ ಗೊತ್ತಿದೆ. ಅದು ಸೂಚ್ಯಾಂಕ ಹೇಳ್ತಾ ಇದೆ. ಪತ್ರಕರ್ತರು ಪ್ರಶ್ನೆ ಕೇಳೋದನ್ನೇ ಮರ್ತಿದ್ದಾರೆ ಅನ್ನೋ ವಿಚಾರವನ್ನು ನಾರ್ವೆಯ ಪತ್ರಕರ್ತೆ ಕೇಳೋದಕ್ಕೆ ಬಂದಿರುವಂಥದ್ದು. ಇದು ನಮ್ಮ ದೇಶದಲ್ಲಿ ಪತ್ರಕರ್ತರು ಯಾವ ಹಂತಕ್ಕೆ ಹೋಗಿದ್ದಾರೆ ಅಂತಂದರೆ, ಈ ದೇಶದ ಪತ್ರಕರ್ತರನ್ನು ಈ ದೇಶದ ಪ್ರಧಾನಮಂತ್ರಿಗಳು ಕಿಂಚಿತ್ತೂ ಸಹ ಗೌರವ ಕೊಡಲ್ಲ ಪತ್ರಕರ್ತರಿಗೆ. ಅವರ ಹಕ್ಕುಗಳನ್ನು ಮಂಡಿಸ್ತಾನೇ ಇಲ್ಲ ಪತ್ರಕರ್ತರು. ಸುದ್ದಿ ಮಾಧ್ಯಮಗಳು ಪ್ರಧಾನಮಂತ್ರಿಯನ್ನು ಕೂರಿಸ್ಕೊಂಡು ಪ್ರೆಸ್ ಮೀಟ್ಗಳನ್ನು ಮಾಡಿರುವಂತಹ ಟ್ರೈನಿಂಗ್ ಕೊಟ್ಟಿದ್ರೆ ಬಹುಶಃ ಪ್ರಧಾನಮಂತ್ರಿಗಳು ನಾರ್ವೆಯ ಪತ್ರಕರ್ತೆ ಅಮೇರಿಕದ ವೈಟ್ ಹೌಸ್ನಲ್ಲಿ ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಿದ್ರು. ತಪ್ಪು ನಮ್ಮ ಪತ್ರಕರ್ತರದು, ತಪ್ಪು ನಮ್ಮ ದೇಶದ ಪತ್ರಕರ್ತರದು, ತಪ್ಪು ನಮ್ಮ ದೇಶದ ಸುದ್ದಿ ಮಾಧ್ಯಮಗಳದು. ಅವರೆಲ್ಲರೂ ಸಹ ನರೇಂದ್ರ ಮೋದಿ ಅವರಿಗೆ ಟ್ರೈನಿಂಗ್ ಕೊಡಬೇಕಾಗಿತ್ತು. 13 ವರ್ಷದಿಂದ 1 ವರ್ಷಕ್ಕೆ ಕನಿಷ್ಠ 100 ಪತ್ರಿಕಾಗೋಷ್ಠಿಗಳನ್ನಾದರೂ ಮಾಡಿಸ್ಬೇಕಾಗಿತ್ತು. 12 ವರ್ಷಕ್ಕೆ 1200 ಪತ್ರಿಕಾಗೋಷ್ಠಿಗಳನ್ನು ಮಾಡಿಸಿದ್ರೆ ಧೈರ್ಯ ಬರ್ತಿತ್ತು, ಅವರು ಸುದ್ದಿಗೋಷ್ಠಿನಲ್ಲಿ ಮಾತನಾಡ್ತಿದ್ರು. ಇವಾಗ ನೋಡಿ, ಒಂದು ರೀತಿಯಾದಂತಹ ವಿಡಿಯೋಗಳು ಔಟ್ ಆಗ್ತಾ ಇರುವಂಥದ್ದು, ವಿಡಿಯೋಗಳು ಹೊರಗಡೆ ಬರ್ತಾ ಇರುವಂಥದ್ದು, ಇವೆಲ್ಲವೂ ಸಹ ನಾವು ವಿಶ್ಲೇಷಣೆ ಮಾಡ್ತೀವಿ ಹೊರತು ಇಲ್ಲಿ ಪತ್ರಕರ್ತರು, ಅವ್ರ ಜೊತೆಗಿರುವಂತಹ ಮಾಧ್ಯಮ ಸಲಹೆಗಾರರು, ಅವ್ರದ್ದೇ ಆದಂಥ ಒಂದು PRO ಇರುತ್ತೆ, ಅವ್ರದ್ದೇ ಪ್ರಧಾನಮಂತ್ರಿಗಳಿಗೆ ಜೊತೆಯಲ್ಲಿರುವಂತಹ ಎಲ್ಲ ಒಂದು ಟೀಮ್ ಇರುತ್ತೆ. ಆ ಟೀಮು ಇವರಿಗೆ ಹೇಳಬೇಕು, ಹೌದು ಪ್ರಧಾನಮಂತ್ರಿಗಳೇ ನೀವು ಪ್ರೆಸ್ ಮೀಟ್ ಮಾಡಿ ಅಂತ ಹೇಳಬೇಕು. ಮೊನ್ನೆ ನಾವು ಒಂದು ಚುನಾವಣಾ ಭಾಷಣದಲ್ಲಿ ನೋಡ್ತಾ ಇದ್ವಲ್ಲ, ಟೆಲಿಪ್ರಾಂಪ್ಟರ್, ಹಿಂದಿಯಲ್ಲಿ ಮಾತನಾಡಬೇಕಾದಂತಹ ಭಾಷಣವನ್ನು ಸಹ ಟೆಲಿಪ್ರಾಂಪ್ಟರ್ ಮೂಲಕ ಹೋಗ್ತಾ ಇದ್ದದನ್ನು ಆ ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತ ವಿಡಿಯೋ ಮಾಡಿ ಹಾಕಿದ್ದಂಥದ್ದು. ಇಲ್ಲಿ ಸತ್ಯ ಗೊತ್ತಾಗ್ತಾ ಇದೆ ಅಲ್ವಾ? ನಮ್ಮ ಪ್ರಧಾನಮಂತ್ರಿಗಳು ಸ್ವಯಂ ಪ್ರೇರಿತವಾಗಿ ಸ್ವತಂತ್ರವಾಗಿ ಯಾವುದನ್ನೂ ಸಹ ಅವರು ಮಾತಾಡೋದಿಲ್ಲ. ಅವರು ಚುನಾವಣಾ ಭಾಷಣ ಆಗಿರಲಿ, ಯಾವುದಾದ್ರೂ ಅಡ್ರೆಸ್ ಮಾಡಬೇಕಾಗಿರಲಿ, ಟೆಲಿಪ್ರಾಂಪ್ಟರ್ಗಳ ಮೂಲಕವೇ ಅವರು ಮಾತನಾಡ್ತಾರೆ.
ಇದು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ತಿಳಿಸಿರುವಂತಹ ಸತ್ಯ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸುಮ್ಮನೆ ನಾರ್ವೆ ದೇಶದಲ್ಲಿ ಮಾತಾಡಿಬಿಟ್ರು ನಮ್ಮ ದೇಶಕ್ಕೆ ಏನೋ ಮುಜುಗರ ಆಗೋಯ್ತು ಅನ್ನೋದಲ್ಲ. ನಮ್ಮ ದೇಶಕ್ಕೆ ಮುಜುಗರ ಆಗುವಂತಹ ಕೆಲಸ ನಮ್ಮ ಪ್ರಧಾನಮಂತ್ರಿಗಳು ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತಂದರೆ, ನಮ್ಮ ದೇಶದಲ್ಲೇ ಪತ್ರಿಕಾಗೋಷ್ಠಿ ನಡೆಸದೇ ಇರುವಂಥವ್ರು ವಿದೇಶಗಳಲ್ಲಿ ನಾನು ಯಾಕೆ ಮಾಡಬೇಕು? ಇದು ಅವರ ನಿಲುವಾಗಿತ್ತು. ಇದು ನಮ್ಮ ಪತ್ರಕರ್ತರು ನಮ್ಮ ದೇಶದಲ್ಲಿ ಇವತ್ತು ಯಾವ ರೀತಿ ಕೇಂದ್ರ ಸರ್ಕಾರದ ಅಂಕುಶದಲ್ಲಿದ್ದಾರೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ. ಇತ್ತೀಚೆಗೆ ನಮ್ಮ ಪಬ್ಲಿಕ್ ಟಿವಿಯ ರಂಗಣ್ಣ ಸಿಕ್ಕಾಪಟ್ಟೆ ಮಾತನಾಡ್ತಾ ಇದ್ದಾರೆ, ಖುಷಿ ಆಗುತ್ತೆ. ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ, ಖುಷಿ ಆಗುತ್ತೆ. ರಾಧಕ್ಕ ಕೇಳ್ತಾ ಇದ್ದಾರೆ, ಖುಷಿ ಆಗುತ್ತೆ. ಬಾಕಿ ಬೇರೆ ಪತ್ರಕರ್ತರು ಯಾರು ಬಾಯಿ ತೆಗಿತಾ ಇಲ್ಲ. ಅವರು ಯಾವಾಗ ಅವರು ಪ್ಲೇಟ್ ಬದಲಾವಣೆ ಮಾಡ್ಕೊಳ್ತಾರೋ, ಯಾವಾಗ ಮನಸ್ಥಿತಿಯನ್ನು ಬದಲಾವಣೆ ಮಾಡ್ಕೊಳ್ತಾರೋ ಎಲ್ಲವನ್ನೂ ಸಹ ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ. ನಮ್ಮ ದೇಶ ಇಡೀ ಹಲವು ವೈವಿಧ್ಯತೆಯನ್ನು ಹೊಂದಿರುವಂತಹ ದೇಶ. ಇವತ್ತು ಪತ್ರಿಕಾ ಸ್ವಾತಂತ್ರ್ಯದಲ್ಲಿ ಅತಿ ಕೆಳಗಡೆ ಮಟ್ಟಕ್ಕೆ ನಾವು ಹೋಗ್ತೀವಿ ಸೂಚ್ಯಾಂಕದಲ್ಲಿ ಅಂತಂದರೆ, ಅಂತಹ ಪತ್ರಿಕೋದ್ಯಮದಲ್ಲಿರುವಂತಹ ಪತ್ರಕರ್ತರು ಪ್ರಧಾನಮಂತ್ರಿಗಳಿಗೆ ಟ್ರೈನಿಂಗ್ ಕೊಡಬೇಕಾಗಿತ್ತು. ಒಂದು ರಾಜಕೀಯ ಪಕ್ಷದ ಮುಖವಾಣಿಗಳಾಕ್ಕೊಂಡು, ರಾಜಕೀಯ ಪಕ್ಷದ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳು ಹಾಕ್ಕೊಂಡು ನಮ್ಮ ತನವನ್ನು ನಾವೇ ಕೊಂದುಕೊಳ್ತಾ ಇದ್ದೀವಲ್ಲ, ಇದು ನಮಗೆ ನಾವೇ ಮಾಡ್ಕೊಳ್ತಾ ಇರುವಂತಹ ಆತ್ಮವಂಚನೆ. ನಾರ್ವೆಯವರಿಗೆ ಗೊತ್ತಾಗಿದೆ, ವಿಶ್ವದಲ್ಲಿರುವಂಥ ಎಲ್ಲರಿಗೂ ಗೊತ್ತಾಗಿದೆ, ನಮ್ಮ ದೇಶದ ಪ್ರಧಾನಮಂತ್ರಿಗಳು, ಭಾರತದ ಪ್ರಧಾನಮಂತ್ರಿಗಳು ಯಾವತ್ತೂ ಪ್ರೆಸ್ ಮೀಟ್ ಮಾಡೋದಿಲ್ಲ, ಇಲ್ಲ, ಮುಂದೆನೂ ಮಾಡೋದಿಲ್ಲ. ಎಲ್ಲ ವಿಚಾರಗಳು ಸಹ ಪ್ರಧಾನಮಂತ್ರಿಗಳ ನಡವಳಿಕೆಗಳ ಬಗ್ಗೆ ಒಬ್ಬ ಪ್ರಧಾನಮಂತ್ರಿ ವಿದೇಶಕ್ಕೆ ಹೋಗ್ತಾರೆ ಅಂತಂದಾಗ ಅವರು ಯಾವ್ಯಾವುದು ಅವ್ರದ್ದು ಪ್ರೊಫೈಲು, ಅವರ ಬಯೋಡಾಟಾ, ಅವರ ನಡವಳಿಕೆ, ಅವರ ಸ್ಪೀಚಸ್ಸು, ಹಳೆ ಯಾವ ವಿಚಾರದಲ್ಲಿ ಮಾತನಾಡಿದ್ರು, ಅವ್ರನ್ನ ಯಾವ ಪ್ರಶ್ನೆ ಕೇಳ್ಬೋದು, ಯಾವ ಪ್ರಶ್ನೆ ಕೇಳಬಾರ್ದು, ಇವ್ರು ಪ್ರೆಸ್ ಮೀಟಲ್ಲಿ ಭಾಗವಹಿಸ್ತಾರ, ಎಲ್ಲದರ ವಿಚಾರವನ್ನು ಸಹ ಆ ದೇಶದ PROಗಳು ಏನಿರ್ತಾರಲ್ಲ, ಆ ದೇಶದ ಪತ್ರಕರ್ತರು ಏನಿರ್ತಾರಲ್ಲ ಎಲ್ಲರಿಗೂ ಗೊತ್ತಿರುತ್ತೆ. ಹಿಂದಿನ ಕಾಲದಲ್ಲಿ ಇತ್ತಲ್ಲ ಆ ರೀತಿ ಅಲ್ಲ. ಇವತ್ತು ಅಂಗೈಯಲ್ಲಿ ಪ್ರತಿಯೊಂದು ಇದೆ. ಆ ಪತ್ರಕರ್ತೆ ಅವ್ರು ಟ್ವಿಟರ್ನಲ್ಲಿ ಅವ್ರು ಪೋಸ್ಟ್ ಮಾಡಿದ್ದಾರೆ. ಪತ್ರಕರ್ತೆ, ನಾರ್ವೆಯ ಪತ್ರಕರ್ತೆ ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ, ಸ್ವತಃ ಪೋಸ್ಟ್ ಮಾಡಿದ್ದಾರೆ. ಇದ್ಯಾವುದು ಸೃಷ್ಟಿ ಅಲ್ಲ, ಅವರು ಪೋಸ್ಟ್ ಮಾಡಿರುವಂಥದ್ದು. ನಾವು ಪ್ರಶ್ನೆ ಕೇಳಬೇಕಾದ್ರೆ ಭಾರತದ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಉತ್ತರ ಕೊಟ್ಟಿಲ್ಲ ಅನ್ನೋ ವಿಡಿಯೋವನ್ನು ಹಂಚ್ಕೊಂಡಿರೋದೇ ಅವರೇ. ಇಂತಹ ತಾಂತ್ರಿಕ ಯುಗದಲ್ಲಿಯೂ ಸಹ ನಾವು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತೇವೆ ಅಂತಂದಾಗ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತಲ್ಲ. ನಮ್ಮ ದೇಶ ಇವತ್ತು ಯಾವ ಸ್ಥಿತಿನಲ್ಲಿದೆ ಅಂತ ಅರ್ಥ ಮಾಡ್ಕೊಳ್ಬೇಕಾಗುತ್ತಲ್ಲ. ನಾವು ಸತ್ಯ ಹೇಳಿದ್ರೆ ಕೆಲವರಿಗೆ ಒಂಥರ ಮುಜುಗರ ಆಗುತ್ತೆ. ಆದರೆ ದೇಶ ಮುಖ್ಯ ಅಲ್ವಾ? ದೇಶ ಮುಖ್ಯ ಅಂತಂದಾಗ ನಾವು ಮಾತಾಡಲೇಬೇಕಾಗುತ್ತಲ್ಲ. ಇದು ನಮ್ಮ ದೇಶದ ಇವತ್ತಿನ ವಾಸ್ತವ ಸ್ಥಿತಿಗೆ ಹಿಡಿದಂತಹ ಕೈಗನ್ನಡಿ. ನಾವು ಮಾತಾಡಲೇಬೇಕಾಗುತ್ತೆ. ವಿದೇಶಿಯ ಪತ್ರಕರ್ತೆ ದೇಶದ ಪ್ರಧಾನಮಂತ್ರಿಯನ್ನು, ಪ್ರೈಮ್ ಮಿನಿಸ್ಟರ್ ಮೋದಿ ಯಾಕೆ ಹೋಗ್ತಾ ಇದ್ದೀರಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಕೇಳಿದ್ದನ್ನು ಆ ವಿಡಿಯೋ ವೈರಲ್ ಆಗ್ತಾ ಇದೆ ಅಂತಂದಾಗ ಅದನ್ನು ನೋಡಿ ಮುಜುಗರಕ್ಕೆ ಒಳಪಟ್ಟಿರುವಂಥದ್ದು ಪ್ರತಿಯೊಬ್ಬ ಭಾರತೀಯನು ಆ ವಿಡಿಯೋವನ್ನು ನೋಡಿ ಮುಜುಗರ ಪಟ್ಟಿರ್ತಾನೆ. ಸ್ನೇಹಿತರೆ, ಹಲವಾರು ವಿಡಿಯೋಗಳನ್ನು ನಾವು ನೋಡ್ತಾ ಇದ್ವಿ. ಪ್ರಧಾನಮಂತ್ರಿಗಳು ಮತ್ತು ಟ್ರಂಪ್ ಅವರು ನಿಂತು ಪತ್ರಿಕಾಗೋಷ್ಠಿಯಲ್ಲಿ ನಿಂತಾಗ ಪತ್ರಕರ್ತರು ಕೇಳಿದಂತಹ ಪ್ರಶ್ನೆಗಳಿಗೆ ನರೇಂದ್ರ ಮೋದಿ ಅವರು ಮೌನವಾಗಿದ್ದಂಥದ್ದು, ಅಲ್ಲಿರುವಂಥ ಪತ್ರಕರ್ತರು ಕೇಳುವಂತಹ ಪ್ರಶ್ನೆಗಳಿಗೆ ಹಿಂದಿಯ ಭಾಷಾಂತರಿಗಳು ಹೇಳಿರುವಂತಹ ವಿಚಾರದಲ್ಲಿ ಹಿಂದಿ ವಿಷಯವನ್ನು ಬೇರೆ ಥರ ತಿರುಗಿಸಿರುವಂಥದ್ದನ್ನು ಎಲ್ಲವನ್ನು ನಾವು ನೋಡಿದ್ದೇವೆ. ಇದು ನಮ್ಮ ದೇಶದಲ್ಲಿ 12 ವರ್ಷಗಳಿಂದ ಬರ್ತಾ ಇರುವಂಥದ್ದು. ಇದನ್ನು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ, ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.